ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಸ್ಟಾಕ್ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇವತ್ತು ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಏನೇನು ರೀಸನ್ಸ್ ಇದ್ದಾವೆ ಅಂತ ಸಹ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1089 ಪಾಯಿಂಟ್ಸ್ ಗೇನ್ ಆಗಿ 74,227 ಕ್ಲೋಸ್ ಆಗಿದೆ. ನಿಫ್ಟಿ 374 ಪಾಯಿಂಟ್ಸ್ ಗೇನ್ ಆಗಿ 22,535 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 650 ಪಾಯಿಂಟ್ಸ್ ಗೇನ್ ಆಗಿ 50,511 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದೇ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೋಡಿಕೊಂಡ್ರೆ ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತು ಸ್ವಲ್ಪ ಮಾರ್ಕೆಟಲ್ಲಿ ಪ್ರಾಫಿಟ್ ಬುಕ್ಕಿಂಗಿಂದ ಎಬೋವ್ 1% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಅದಾದಮೇಲೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇಷ್ಟು ಗ್ರೀನಲ್ಲಿರೋದು. ಫ್ರೆಂಡ್ಸ್, ಇವಾಗ ನಿಮ್ಗೊಂದು ಡೌಟ್ ಇರ್ಬೋದು, ಏನಂತ ಅಂದರೆ, ನಿನ್ನೆ ನೋಡಿಕೊಂಡ್ರೆ ಮಾರ್ಕೆಟ್ಸ್ ಆ ಥರ ಕರೆಕ್ಟ್ ಆಗಿದ್ದಾವಲ್ಲ, ಮತ್ತು ಇವತ್ತು ನೋಡಿಕೊಂಡ್ರೆ ಸಡನ್ನಾಗಿ ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ, ಓವರ್ ನೈಟಲ್ಲಿ ಏನು ನಡೆದಿರ್ಬೋದು ಅಂತ ನಿಮಗೆ ಡೌಟ್ ಇರ್ಬೋದು. ಅದಕ್ಕೋಸ್ಕರ ಈಗ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ಪಾರ್ಟ್ನ ಯಾರನ್ನೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ನಿನ್ನೆ ನಮ್ಮ ಮಾರ್ಕೆಟ್ ನ್ಯೂಸಲ್ಲಿ ಏನಂತ ಮಾತಾಡ್ಕೊಂಡ್ವಿ ಹೇಳಿ. ಒಂದು, ಈ ಓವರ್ ನೈಟಲ್ಲಿ ಯಾವುದೇ ಥರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಅಪ್ಡೇಟ್ ಆಗಲಿಲ್ಲ ಅಂದರೆ ನಾಳೆ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿರೋ ಚಾನ್ಸಸ್ ಇರುತ್ತೆ ಅಂತ ಮಾತಾಡ್ಕೊಂಡ್ವಿ. ಅದಾದಮೇಲೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ US ಫ್ಯೂಚರ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ನಿಯರ್ಲಿ 2%ವರೆಗೂ ನೆಗೆಟಿವಲ್ಲಿ ಟ್ರೇಡ್ ಆಗ್ತಾ ಇತ್ತು. ಒಂದು ವೇಳೆ US ಮಾರ್ಕೆಟ್ಸ್ ಏನಾದರೂ ರಿಕವರ್ ಆದರೆ ನಮ್ಮ ಮಾರ್ಕೆಟ್ಸ್ ನಾಳೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ನಿನ್ನೆ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಅದೇ ಥರನೇ US ಮಾರ್ಕೆಟ್ ನೋಡಿಕೊಂಡ್ರೆ ಓಪನಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಯಿತು. ಅದಾದಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೋಡಿಕೊಂಡ್ರೆ ನ್ಯಾಸ್ಡ್ಯಾಕ್ ಆಗಲಿ, S&P 500 ಆಗಲಿ ಎಬೋವ್ 3%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅವಾಗೇನೆ ವಾಟ್ಸಪ್ ಚಾನಲಲ್ಲೂ ಶೇರ್ ಮಾಡಿದ್ದೆ. ಫ್ರೆಂಡ್ಸ್, ಇವಾಗ ಈ ಚಾನಲ್ನ ನೀವು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ವಾಟ್ಸಪ್ ಚಾನಲಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಟೈಮ್ ಟು ಟೈಮ್ ಪ್ರತಿಯೊಂದು ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ. ಮತ್ತು US ಮಾರ್ಕೆಟ್ಸ್ ನೋಡಿಕೊಂಡ್ರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತಲ್ಲ, ಇದಕ್ಕೆ ರೀಸನ್ ಏನು ಅಂತ ಅಂದರೆ, US ಅಲ್ಲಿ ಸ್ವಲ್ಪ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಸ್ಪೆಕ್ಯುಲೇಷನ್ ನಡೀತಾ ಇತ್ತು. ಏನಂತ ಅಂದರೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ನಿಯರ್ಲಿ 60 ಕಂಟ್ರೀಸ್ವರೆಗೂ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದಾರಲ್ಲ, ಆ ಟ್ಯಾರಿಫ್ನ 90 ಡೇಸ್ವರೆಗೂ ಪಾಸ್ ಮಾಡ್ತಾರೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಸ್ಪ್ರೆಡ್ ಆಗ್ತಾ ಇತ್ತು. ಅದಕ್ಕೋಸ್ಕರ US ಮಾರ್ಕೆಟ್ಸ್ ಅಷ್ಟು ರಿಕವರ್ ಆಗಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆದಮೇಲೆ ವೈಟ್ ಹೌಸಿಂದ ಒಂದು ಡೇಟಾ ಅಪ್ಡೇಟ್ ಆಯಿತು. ಇವಾಗ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಏನು ಡೇಟಾ ಸ್ಪ್ರೆಡ್ ಆಗ್ತಾ ಇದೆ ಅದು ಕಂಪ್ಲೀಟ್ಲಿ ಫೇಕ್ ನ್ಯೂಸ್ ಅಂತ ಅಪ್ಡೇಟ್ ಮಾಡಿದ್ರು. ಆವಾಗ US ಮಾರ್ಕೆಟಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗಿಂದ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ನ್ಯೂಸಿಂದ US ಮಾರ್ಕೆಟ್ಸ್ ಏನೋ ರಿಕವರ್ ಆಗಿ ಫ್ಲಾಟಾಗಿ ಕ್ಲೋಸ್ ಆದ್ವಲ್ಲ, ಅದೇ ಥರನೇ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಒಂದ್ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ. ಇವಾಗ ಯುರೋಪಿಯನ್ ಮಾರ್ಕೆಟ್ಸ್ ನೋಡಿಕೊಂಡ್ರು ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವಾಗ ಲಂಡನ್ ಮಾರ್ಕೆಟ್ ಆಗಲಿ, ಫ್ರಾನ್ಸ್ ಮಾರ್ಕೆಟ್ ಆಗಲಿ, ಜರ್ಮನ್ ಮಾರ್ಕೆಟ್ಸ್ ಆಗಲಿ, ಎಲ್ಲ ಮಾರ್ಕೆಟ್ಸೂ ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತು ಅದಾದಮೇಲೆ ಏಷ್ಯನ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ಇವತ್ತು ಜಪಾನ್ ಮಾರ್ಕೆಟ್ ಆದರೆ ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಚೈನೀಸ್ ಮಾರ್ಕೆಟ್ ಆಗಲಿ, ಕೊರಿಯನ್ ಮಾರ್ಕೆಟ್ ಆಗಲಿ, ಇವೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ತೈವಾನ್ ಮಾರ್ಕೆಟ್ ಆದರೆ ಎಬೋವ್ 4% ಇವತ್ತು ಸಹ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಅದಾದಮೇಲೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಇನ್ನೊಂದು ಸ್ಟೇಟ್ಮೆಂಟ್ ಬಂದಿದೆ. ಏನಂತ ಅಂದರೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಚೈನಾ ಮೇಲೆ ಎಷ್ಟು ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ದಾರೆ ಹೇಳಿ, 34% ಟ್ಯಾರಿಫ್ ಹಾಕಿದ್ದಾರೆ. ಮತ್ತು ಅಡಿಷ್ನಲ್ ಆಗಿ ಫೆಬ್ರವರಿ ಮಂತಲ್ಲೇ 24% ಟ್ಯಾರಿಫ್ ಹಾಕಿದ್ರು. ಇವಾಗ ಟೋಟಲ್ ನೋಡಿಕೊಂಡ್ರೆ 54% ಆಲ್ರೆಡಿ ಟ್ಯಾರಿಫ್ ಇದೆ. ಮತ್ತು ಇವಾಗ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಏನಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತಂದರೆ, ಇವಾಗ ಚೈನಾದವರು US ಮೇಲೆ ನೋಡಿಕೊಂಡ್ರೆ 34% ಟ್ಯಾರಿಫ್ ಹಾಕಿದ್ದಾರೆ. ಆ ಟ್ಯಾರಿಫ್ನ ನಾಳೆ ಒಳಗಡೆ ರಿಮೂವ್ ಮಾಡಬೇಕು, ಇಲ್ಲ ಅಂತಂದರೆ ಚೈನಾ ಮೇಲೆ ಅಡಿಷ್ನಲ್ ಆಗಿ 50% ಟ್ಯಾರಿಫ್ ಹಾಕ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅಂದರೆ ಟೋಟಲ್ ಆಗಿ ಇವಾಗ ನೋಡಿಕೊಂಡ್ರೆ 104% ಟ್ಯಾರಿಫ್ ಆಗುತ್ತೆ. ಇದೆಲ್ಲ ಯಾವಾಗಿಂದ ಎಫೆಕ್ಟಿವ್ ಅಂತ ನೋಡಿಕೊಂಡ್ರೆ 9th ಇದೆಲ್ಲ ಟ್ಯಾರಿಫ್ ಇರುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡಬೇಕು ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ನ ಕ್ಯಾನ್ಸಲ್ ಮಾಡ್ಕೊತಾರಾ, ಅಥವಾ ಚೈನೀಸ್ ಪ್ರೆಸಿಡೆಂಟ್ ಜಿನ್ಪಿಂಗ್ ಅವರೇನಾದರೂ ಇವಾಗ ರಿವರ್ಸ್ ಟ್ಯಾರಿಫ್ ಹಾಕಿದಾರಲ್ಲ, ಆ ರಿವರ್ಸ್ ಟ್ಯಾರಿಫ್ನ ಏನಾದರೂ ಕ್ಯಾನ್ಸಲ್ ಮಾಡ್ತಾರಾ ಅಂತ. ಫ್ರೆಂಡ್ಸ್, ಇವಾಗ ಈ ಎರಡೂ ಕಂಟ್ರೀಸ್ ಮಧ್ಯ ಏನು ಟ್ಯಾರಿಫ್ ವಾರ್ ನಡೀತಾ ಇದೆ, ನನ್ನ ಪ್ರಕಾರ ಈ ಎರಡೂ ಕಂಟ್ರೀಸಲ್ಲಿ ಯಾವ ಕಂಟ್ರೀಸೂ ಈ ಟ್ಯಾರಿಫ್ನ ಕಮ್ಮಿ ಮಾಡ್ಕೊಳಲ್ಲ ಅಂತಲೇ ಅನ್ಕೊತೀನಿ. ಯಾಕಂದರೆ ಎರಡೂ ತುಂಬಾ ಪವರ್ಫುಲ್ ನೇಷನ್. ಯಾರೊಬ್ಬರೂ ಈ ಟ್ಯಾರಿಫ್ ವಾರಲ್ಲಿ ಕಮ್ಮಿ ಆಗೋದಕ್ಕೆ ನೋಡಲ್ಲ.
ಇವಾಗ ಯಾವ ಪ್ರೆಸಿಡೆಂಟ್ ತುಂಬ ಪವರ್ಫುಲ್ ಅಂತ ನೋಡಿಕೊಂಡ್ರೆ ಚೈನೀಸ್ ಪ್ರೆಸಿಡೆಂಟೇ ತುಂಬ ಪವರ್ಫುಲ್. ನೋಡಬೇಕು ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ಏನಾದರೂ ಟ್ಯಾರಿಫ್ನ ಕಮ್ಮಿ ಮಾಡ್ಕೊಂತಾರ ಅಂತ, ಅಥವಾ ಒಂದು ವೇಳೆ ನಾಳೆನೇ ಅಲ್ವಾ ಏಪ್ರಿಲ್ 9 ಮತ್ತು ಪ್ರತಿ ಸಲ ಈ ಟ್ಯಾರಿಫ್ ಡೆಡ್ಲೈನ್ ಬಂದಾಗ ಏನಾದರೂ ಪಾಸ್ ಮಾಡ್ತಾರಲ್ಲ ಆ ಥರ ಏನಾದರೂ ನಾಳೆ ಪಾಸ್ ಮಾಡ್ತಾರಾ ಇಲ್ವಾ ಅಂತ ನೋಡಬೇಕು. ಒಂದು ವೇಳೆ ಪಾಸ್ ಮಾಡಿದ್ರೆ ಅದು ಗ್ಲೋಬಲ್ ಮಾರ್ಕೆಟ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅಥವಾ ಈ ಟ್ಯಾರಿಫ್ನ ಏನಾದರೂ ಪಾಸ್ ಮಾಡದೆ ಡೊನಾಲ್ಡ್ ಟ್ರಂಪ್ ಅವ್ರು ಏನಾದರೂ ಇನ್ನೂ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಏನಾದರೂ ಮಾಡಿದ್ರೆ ನಮ್ಮ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ತುಂಬಾ ಚಾನ್ಸಸ್ ಇದೆ. ನೋಡೋಣ ಇನ್ನು ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಸ್ಟೇಟ್ಮೆಂಟ್ಸ್ ಬರ್ತವೆ ಅಂತ. ಅದ್ರ ಜೊತೆಗೆ ಇವಾಗ ತುಂಬಾ ಕಂಟ್ರೀಸ್ ಡೊನಾಲ್ಡ್ ಟ್ರಂಪ್ ಅವ್ರ ಹತ್ರ ಟ್ರೇಡ್ ವಾರ್ಸ್ ರಿಲೇಟೆಡ್ ಆಗಿ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ. ನೋಡಬೇಕು ಇದೆಲ್ಲ ಕಮಿಂಗ್ ವೀಕ್ಸ್ ಅಲ್ಲಿ ಅಪ್ಡೇಟ್ ಆಗ್ತವೆ, ಯಾವ್ಯಾವ ಕಂಟ್ರೀಸ್ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ, ಆ ಬೈಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಇಂದ ಯಾವ ಕಂಟ್ರೀಸ್ಗೆ ಬೆನಿಫಿಟ್ ಆಗುತ್ತೆ ಅಂತ. ಅದ್ರ ಜೊತೆಗೆ ತುಂಬಾ ಕಂಟ್ರೀಸ್ ಕೂಡ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಮಾತಾಡ್ತಾ ಇದ್ದಾರೆ. ಇವಾಗ ಪ್ರತಿಯೊಂದು ಕಂಟ್ರಿ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ವಿಡಿಯೋ ಲೆಂತ್ ತುಂಬಾನೇ ಜಾಸ್ತಿ ಆಗುತ್ತೆ. ಮತ್ತೆ ಫ್ರೆಂಡ್ಸ್ ಇವಾಗ ಇಂಡಿಯಾ ಪ್ರಕಾರ ನೋಡ್ಕೊಂಡ್ರೆ ಇಂಡಿಯಾದವರು ಯಾವುದೇ ಕಾರಣಕ್ಕೂ ರಿವರ್ಸ್ ಟ್ಯಾರಿಫ್ ಹಾಕಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ನ್ಯೂಸ್ ಏನಿದೆ ಅದನ್ನ ವಾಟ್ಸಪ್ ಚಾನಲ್ ಶೇರ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಈ ಸ್ಟೇಟ್ಮೆಂಟ್ ಇಂದ ಸಹ ಇವತ್ತು ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪ್ರಕಾರ ಇನ್ನೊಂದು ಇಂಪಾರ್ಟೆಂಟ್ ಈವೆಂಟ್ ಇದೆ ನಾಳೆ, ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಯಾವುದು ಅಂತ ನೋಡಿಕೊಂಡ್ರೆ RBI MPC ಮೀಟಿಂಗ್. ಈ ಮೀಟಿಂಗ್ ಔಟ್ಕಮ್ ನಾಳೆ ಬೆಳಿಗ್ಗೆ ಕರೆಕ್ಟಾಗಿ 10 ಗಂಟೆಗೆಲ್ಲ ಅಪ್ಡೇಟ್ ಆಗುತ್ತೆ. ಇವಾಗ ಈ RBI MPC ಮೀಟಿಂಗಲ್ಲಿ ಇವಾಗ ಪ್ರತಿಯೊಬ್ಬರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈ MPC ಮೀಟಿಂಗಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ 60 ಎಕನಾಮಿಸ್ಟ್ ಏನಿದ್ದಾರೆ ಅದರಲ್ಲಿ 54 ಎಕನಾಮಿಸ್ಟ್ ಅದೇ ಹೇಳ್ತಾ ಇರೋದು ಈ MPC ಮೀಟಿಂಗಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೇ ಮಾಡ್ತಾರೆ ಅಂತ. ಒಂದು ವೇಳೆ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರೆ ಅದು ನಮ್ಮ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಮತ್ತೆ ಇದೇ ಮೀಟಿಂಗಲ್ಲಿ RBI ಗವರ್ನರ್ ಅವರು ಎಕಾನಮಿ ಬಗ್ಗೆ, GDP ಬಗ್ಗೆ, ಇವಾಗ ಬ್ಯಾಂಕ್ಸಲ್ಲಿ ನೋಡ್ಕೊಂಡ್ರೆ ಲಿಕ್ವಿಡಿಟಿ ಬೂಸ್ಟ್ ಮಾಡ್ತಾ ಇದ್ದಾರಲ್ಲ, ಇವಾಗ ಡಿಸೆಂಬರ್ ಮಂತಿಂದ ನೋಡ್ಕೊಂಡ್ರೆ ಇದುವರೆಗೂ 6.9 lakh crore ಲಿಕ್ವಿಡಿಟಿ ಬೂಸ್ಟ್ನ ಮಾಡಿದ್ದಾರೆ ಬ್ಯಾಂಕಲ್ಲಿ. ಈ ಎಲ್ಲ ಡೇಟಾ ಪಾಯಿಂಟ್ಸ್ ಬಗ್ಗೆ ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಅದಾದಮೇಲೆ ಇವಾಗ ಟ್ಯಾರಿಫ್ ಅನ್ಸರ್ಟಿನಿಟಿ ಬೇರೆ ಇದೆ ಅಲ್ಲ, ಅದಕ್ಕೋಸ್ಕರ ಇನ್ಫ್ಲೇಷನ್ ಬಗ್ಗೆ ಏನು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ನೋಡಬೇಕು. ಮತ್ತೆ ನಾಳೆ ಸಾಯಂಕಾಲ ನೋಡಿಕೊಂಡ್ರೆ US ಮಾರ್ಕೆಟಲ್ಲೂ ಸಹ ಫೆಡ್ ಚೇರ್ಮನ್ ಅವರು ಈ ರೇಟ್ ಕಟ್ ಬಗ್ಗೆ ಮಾತಾಡ್ತಾರೆ. ಇವರು ಅಷ್ಟೇ ಎಕಾನಮಿ ಬಗ್ಗೆ ಆಗಲಿ, GDP ಬಗ್ಗೆ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ನಾಳೆ ಸಹ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಅದಾದಮೇಲೆ FIDI ಡೇಟಾ ನೋಡ್ಕೊಂಡ್ರೆ ಫ್ರೆಂಡ್ಸ್ ಇವಾಗ FIS ಆದರೆ ನಮ್ಮ ಮಾರ್ಕೆಟಿಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಇವತ್ತು ನೋಡ್ಕೊಂಡ್ರು 5,000 ಕೋಟಿ ಸೆಲ್ ಮಾಡಿದ್ದಾರೆ. ನಿನ್ನೆ ಆದರೆ 9,000 ಕೋಟಿ ಸೆಲ್ ಮಾಡಿದ್ರು. ಬರೀ ಏಪ್ರಿಲ್ ಮಂತಲ್ಲಿ ಅಂದರೆ 6 ಟ್ರೇಡಿಂಗ್ ಡೇಸಲ್ಲಿ ನೋಡ್ಕೊಂಡ್ರೆ 27,000 crores ಸೆಲ್ ಮಾಡಿದ್ದಾರೆ. ನೋಡಬೇಕು ಇವಾಗ Q4 ರಿಸಲ್ಟ್ಸ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಈ ಸೆಲ್ಲಿಂಗ್ ಅನ್ನೋದು ಇದೇ ಥರ ಕಂಟಿನ್ಯೂ ಆಗ್ತದಾ ಇಲ್ವಾ ಅಂತ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಈ ಕ್ರೂಡ್ ಆಯಿಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ವಿಡಿಯೋದಲ್ಲೂ ಸಹ ಈ ಕ್ರೂಡ್ ಆಯಿಲ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಏನಂತ ಅಂದರೆ ಕ್ರೂಡ್ ಆಯಿಲ್ ಫಾಲ್ ಆಗೋದ್ರಿಂದ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರೀಸ್ಗೆ ಇದು ತುಂಬಾ ಅಡ್ವಾಂಟೇಜ್ ಇರುತ್ತೆ ಅಂತ. ಮತ್ತು ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಗೌರ್ಮೆಂಟ್ ಅವರು 2 rupees ಪೆಟ್ರೋಲ್ ಮೇಲೆ ಮತ್ತು ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿನ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅವಾಗ ನೋಡಿಕೊಂಡ್ರೆ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಏನಿದ್ದಾವೆ ಅವೆಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆದವು. ಯಾವ್ಯಾವ ಕಂಪನೀಸ್ ಅಂದರೆ ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್, ಈ 3 ಕಂಪನೀಸ್ ಅವಾಗ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆದವು. ಮತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್ ಆದ ಹರ್ದೀಪ್ ಸಿಂಗ್ ಪೂರಿ ಅವರು ಒಂದು ಸ್ಟೇಟ್ಮೆಂಟ್ನ ಮಾಡಿದ್ರು. ಏನಂತ ಅಂದರೆ ಇವಾಗ 2 rupees ಎಕ್ಸೈಸ್ ಡ್ಯೂಟೀಸ್ ಏನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಇದನ್ನು ಕಸ್ಟಮರ್ ಮೇಲೆ ಹಾಕಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಇವಾಗ ಈ ಥರ ಎಕ್ಸೈಸ್ ಡ್ಯೂಟೀಸ್ನ ಇನ್ಕ್ರೀಸ್ ಮಾಡೋದಕ್ಕೆ ರೀಸನ್ ಏನಂತ ಅಂದರೆ ಇವಾಗ ಈ ಗ್ಲೋಬಲ್ ಅನ್ಸರ್ಟನಿಟೀಸಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡಿಕೊಂಡ್ರೆ ತುಂಬಾ ಫಾಲ್ ಆಗಿದೆ. ಅದರಿಂದ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಇದು ತುಂಬಾ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿ ಈ ಥರ ಎಕ್ಸೈಸ್ ಡ್ಯೂಟೀಸ್ನ ಇನ್ಕ್ರೀಸ್ ಮಾಡಿರೋದು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಏನಿದ್ದಾವೆ ಈ ಕಂಪನೀಸ್ ಎಲ್ಲ ಇವತ್ತು ಎಬೋವ್ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವಾಗ ಬರೀ ಎಕ್ಸೈಸ್ ಡ್ಯೂಟಿ 2 rupeesನ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತು ಇವಾಗ ಈ ಥರ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗಿರೋದ್ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸಸ್ ಏನು ಕಮ್ಮಿ ಮಾಡ್ತಾ ಇಲ್ಲ. ಅದರಿಂದನೇ ಈ ಕಂಪನೀಸ್ ಎಲ್ಲ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾಕಂತಂದರೆ ಇವಾಗ ಕ್ರೂಡ್ ಆಯಿಲ್ ನೋಡಿಕೊಂಡ್ರೆ $60 per ಬ್ಯಾರೆಲ್ ಆಗಿ ಇಂಪೋರ್ಟ್ ಮಾಡ್ಕೊತಾರೆ. ಆದರೆ
ಪೆಟ್ರೋಲ್ ಪ್ರೈಸಸ್ ಅಲ್ಲಿ ಯಾವುದೇ ತರ ಚೇಂಜಸ್ ಇರಲ್ಲ. ಅದರಿಂದ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಕಮಿಂಗ್ ಟೈಮಲ್ಲಿ ಇವ್ರ ರೆವೆನ್ಯೂಸ್ ಇನ್ಕ್ರೀಸ್ ಆಗುತ್ತೆ, ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುತ್ತೆ, ಓವರ್ ಆಲ್ ಇವ್ರ ಬಿಸ್ನೆಸ್ ಅಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ಇರುತ್ತೆ. ಅದರಿಂದನೇ ಇವತ್ತು ಈ ಮೂರು ಕಂಪನೀಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಏನಂತ ಅಂದ್ರೆ ಇವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗಿದೆ ಅಲ್ಲ, ಅದರಿಂದ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸಸ್ನು ಕೂಡ ಕಮ್ಮಿ ಮಾಡ್ಬೋದಲ್ವಾ ಅಂತ. ಇದಕ್ಕೆ ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟ್ರಿ ಆದ ಹರ್ದೀಪ್ ಸಿಂಗ್ ಪೂರಿ ಅವರು ಇದಕ್ಕೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಾ? ಇವಾಗ ಒಂದು 6 ಮಂತ್ಸ್ ಇಂದ 8 ಮಂತ್ಸ್ ಬ್ಯಾಕ್ ನೋಡ್ಕೊಂಡ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ನಿಯರ್ಲಿ $90 per ಬ್ಯಾರೆಲ್ ವರೆಗೂ ರೀಚ್ ಆಗಿತ್ತು. ಅವಾಗ ನೋಡ್ಕೊಂಡ್ರು ಪೆಟ್ರೋಲ್ ಪ್ರೈಸಸ್ ಅಲ್ಲಿ ಯಾವುದೇ ತರ ಚೇಂಜಸ್ ನ ತಂದಿರಲಿಲ್ಲ. ಇವಾಗ ಆ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾ ಹೈ ಕಾಸ್ಟ್ ಅಲ್ಲಿ ಇದ್ರು ಸಹ ಆ ಕ್ರೂಡ್ ಆಯಿಲ್ ನ ತಂದು ಸೆಲ್ ಮಾಡ್ತಾ ಇದ್ರು. ಇವಾಗ ಆ ಟೈಮಲ್ಲಿ ತುಂಬಾ ಹೈ ಕಾಸ್ಟ್ ಅಲ್ಲಿ ಇದ್ದಾಗ ತಂದಿದಾರಲ್ಲ, ಆ ಲಾಸಸ್ ಏನಿದೆ ಆ ಲಾಸಸ್ನೆಲ್ಲ ರಿಕವರ್ ಮಾಡೋದಕ್ಕೋಸ್ಕರ ಇವಾಗ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸಸ್ ಅಲ್ಲಿ ಯಾವುದೇ ತರ ಚೇಂಜಸ್ ತರ್ತಾ ಇಲ್ಲ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಅದಾದ್ಮೇಲೆ ಇವಾಗ ಗ್ಲೋಬಲ್ ಅನ್ಸರ್ಟಿನಿಟೀಸ್ ಏನಿದಾವೆ ಇದೆಲ್ಲ ಯಾವಾಗ ಎಂಡ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಒಂದ್ ವೇಳೆ ಇನ್ನೊಂದು 15 ಡೇಸ್ಗೆಲ್ಲ ಮತ್ತೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆದ್ರೆ ಇದೆಲ್ಲ ಮತ್ತೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆನೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸಸ್ ಅಲ್ಲಿ ಯಾವುದೇ ತರ ಚೇಂಜಸ್ ತರ್ತಾ ಇಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಮತ್ತೆ ಅದಾದ್ಮೇಲೆ ಈ LPG ಗ್ಯಾಸಸ್ ಏನಿದಾವೆ ಈ ಗ್ಯಾಸಸ್ ಮೇಲೆ ಕೂಡ ಪ್ರತಿ ಸಿಲಿಂಡರ್ ಮೇಲೆ 50 ರೂಪೀಸ್ ಇನ್ಕ್ರೀಸ್ ಮಾಡ್ತಾ ಇದೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈ ಪ್ರೈಸಸ್ ಕೂಡ ಏನಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ರೀಸೆಂಟ್ ಆಗಿ ಏನೇನ್ ಲಾಸಸ್ ಇದಾವೆ ಆ ಲಾಸಸ್ನೆಲ್ಲ ರಿಕವರ್ ಮಾಡೋದಕ್ಕೋಸ್ಕರ ಈ ತರ ಪ್ರೈಸ್ ಹೈಕ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಟೈಟಾನ್ ಈ ಕಂಪನಿ ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಶೇರ್ ಪ್ರೈಸ್ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇವರು Q4 ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಈ ರೀಸೆಂಟ್ ಟೈಮ್ ಅಲ್ಲಿ ಗೋಲ್ಡ್ ಪ್ರೈಸ್ ಕೂಡ ತುಂಬಾನೇ ಇನ್ಕ್ರೀಸ್ ಆಗಿದೆ. ಅದರಿಂದ ಈ ಸೆಗ್ಮೆಂಟ್ ಅಲ್ಲಿ ಈ ತರ ಗ್ರೋ ಆಗಿರೋದು. ಅದಾದ್ಮೇಲೆ ಈ ವಾಚ್ ಮತ್ತೆ ವೇರಿಯಬಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ 20% ಗ್ರೋ ಆಗಿದೆ ಇಯರ್ ಆನ್ ಇಯರ್ ಅಲ್ಲಿ. ಐಕೇರ್ ಸೆಗ್ಮೆಂಟ್ ಅಲ್ಲಿ ಆದ್ರೆ 18% ಗ್ರೋ ಆಗಿದೆ ಇಯರ್ ಆನ್ ಇಯರ್ ಅಲ್ಲಿ. ಮತ್ತೆ ಫ್ಯಾಷನ್ ಮತ್ತೆ ಫ್ರಾಗ್ರೆನ್ಸ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರು 26% ಗ್ರೋ ಆಗಿದೆ ಇಯರ್ ಆನ್ ಇಯರ್ ಅಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಈ ಟೈಟಾನ್ ಅಂಡರ್ ಅಲ್ಲಿ ಕರಾಟಾ ಲೇನ್ ಅನ್ನೋ ಇನ್ನೊಂದು ಬ್ರ್ಯಾಂಡ್ ಇದೆ. ಈ ಬ್ರ್ಯಾಂಡ್ ಅಂಡರ್ ಅಲ್ಲಿ ಮಿಡ್ ರೇಂಜ್ ಡೈಮಂಡ್ ಜ್ಯುವೆಲರೀಸ್ ನ ಸೆಲ್ ಮಾಡ್ತಾ ಇರ್ತಾರೆ. ಇದರಲ್ಲಿ 22% ಗ್ರೋ ಆಗಿದೆ ಇಯರ್ ಆನ್ ಇಯರ್ ಅಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಓವರ್ ಆಲ್ ಹೆಲ್ತಿ ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಹೊಸದಾಗಿ 72 ಸ್ಟೋರ್ಸ್ ನ ಓಪನ್ ಮಾಡಿದೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಟೋಟಲ್ ಈ ಟೈಟಾನ್ ಬ್ರ್ಯಾಂಡ್ ಅಂಡರ್ ಅಲ್ಲಿ ಎಷ್ಟು ಸ್ಟೋರ್ಸ್ ಇದಾವೆ ಅಂತ ನೋಡ್ಕೊಂಡ್ರೆ 3312 ಸ್ಟೋರ್ಸ್ ಇದಾವೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಗ್ಲೋಬಲಿ ನೋಡ್ಕೊಂಡ್ರು ಹೊಸ ಸ್ಟೋರ್ಸ್ ನ ಓಪನ್ ಮಾಡಿದ್ದಾರೆ. ಒಂದು UAE ಅಲ್ಲಿ ಒಂದು ತನಿಷ್ಕ್ ಬ್ರ್ಯಾಂಡ್ ಅಂಡರ್ ಅಲ್ಲಿ ಒಂದು ಸ್ಟೋರ್ ನ ಓಪನ್ ಮಾಡಿದ್ದಾರೆ. ಅದಾದ್ಮೇಲೆ ಟೈಟಾನ್ ಐವೇರ್ ಪ್ಲಸ್ ಇದೆ ಅಲ್ಲ, ಈ ಬ್ರ್ಯಾಂಡ್ ಅಂಡರ್ ಅಲ್ಲಿ 2 ಸ್ಟೋರ್ ನ ಓಪನ್ ಮಾಡಿದ್ದಾರೆ. ಮತ್ತೆ ಈ ತರ ಸ್ಟ್ರಾಂಗ್ Q4 ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿರೋದಕ್ಕೆ ಇವತ್ತು ಮೋತಿಲಾಲ್ ಓಸ್ವಾಲ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3800 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗ್ ಇಂದ ನೋಡ್ಕೊಂಡ್ರೆ 25% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ. ನೆಕ್ಸ್ಟ್ ಅದಾದಮೇಲೆ ಈ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ ಮಕ್ವೇರ್ ಅವರು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೊಸ ನೋಟ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ 3 ಸೆಗ್ಮೆಂಟ್ ಅಲ್ಲಿ 6 ಸ್ಟಾಕ್ಸ್ನ ಪಿಕ್ ಮಾಡಿದ್ದಾರೆ. ಯಾಕಂತ ಅಂದ್ರೆ ಇವಾಗ ರೀಸೆಂಟ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಈ ತರ ಹೊಸ ಸ್ಟ್ರಾಟಜಿಯಲ್ಲಿ ಈ ತರ ಸ್ಟಾಕ್ಸ್ನ ಪಿಕ್ ಮಾಡಿರೋದು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮೊದಲನೇ ಸೆಗ್ಮೆಂಟ್ ಯಾವುದು ಅಂತ ನೋಡ್ಕೊಂಡ್ರೆ 6 ಸ್ಟಾರ್ಸ್. ಇದರಲ್ಲಿ ಡಿಫ್ರೆಂಟ್ ಸೆಕ್ಟರ್ಸ್ ಇಂದ ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಮೊದಲನೇದಾಗಿ TCS, HDFC ಬ್ಯಾಂಕ್, ಸನ್ ಫಾರ್ಮಾ, ಮಹೀಂದ್ರಾ ಅಂಡ್ ಮಹೀಂದ್ರಾ, ಟ್ರೆಂಟ್, PFC ಇಷ್ಟು ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಅದಾದಮೇಲೆ ಟ್ರೆಂಟ್ ಬಗ್ಗೆ ನೋಡ್ಕೊಂಡ್ರೆ ಮತ್ತೆ ಈ ಟ್ರೆಂಟ್ ಕಂಪನಿ ಏನಿದೆ ಈ ಟ್ರೆಂಟ್ ಕಂಪನಿ ಬಗ್ಗೆ ರೀಸೆಂಟ್ ಆಗಿ ಕವರ್ ಮಾಡಿದ್ರು. ಅದರಲ್ಲಿ ನೋಡ್ಕೊಂಡ್ರೆ ಈ ಕಂಪನಿಗೆ 7000 ರೂಪೀಸ್ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಎರಡನೇ ಸೆಗ್ಮೆಂಟ್ ಬಂದು 6 ಹೀಟರ್ಸ್. ಇದರಲ್ಲಿ ನೋಡ್ಕೊಂಡ್ರೆ ರಿಲಯನ್ಸ್ ಇಂಡಸ್ಟ್ರೀಸ್, NTPC, ವಿಪ್ರೋ, ಟಾಟಾ ಮೋಟರ್ಸ್, BEL, ಶ್ರೀರಾಮ್ ಫಿನಾನ್ಸ್ ಇಷ್ಟು ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಈ ಕಂಪನೀಸ್ಗೆಲ್ಲ ಶಾರ್ಟ್ ಟರ್ಮಿಂದ ಮೀಡಿಯಂ ಟರ್ಮ್ಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ. ಇವಾಗ ನಿಮ್ಮೆಲ್ಲರಿಗೂ ಒಂದು ಡೌಟ್ ಬರ್ಬೋದು, ಟಾಟಾ ಮೋಟರ್ಸ್ ಕಂಪನಿನ ಯಾಕೆ ಪಿಕ್ ಮಾಡಿದ್ದಾರೆ ಅಂತ. ಇವಾಗ ಆಟೋ ಮೇಲೆ ನೋಡ್ಕೊಂಡ್ರೆ 25% ಟ್ಯಾರಿಫ್ ಹಾಕಿದ್ರಲ್ಲ, ಇದರಲ್ಲಿ ಮೊದಲನೇ ಕಂಪ್ನಿಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡ್ಕೊಂಡ್ರೆ ಆ ಟಾಟಾ ಮೋಟರ್ಸೇ. ಈ ಥರ ಟ್ಯಾರಿಫ್ ಹಾಕಿದ್ಮೇಲೂ ಇವಾಗ ಏನಕ್ಕೆ ಪಿಕ್ ಮಾಡಿದ್ದಾರೆ ಅಂತ ಅದಕ್ಕೆ ಇವಾಗ ರೀಸನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನಂತಂದರೆ ಟಾಟಾ ಮೋಟರ್ಸ್ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದೀವಿ, ಈ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾನೇ ಕಾನ್ಫಿಡೆನ್ಸ್ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಥರ ಸ್ಟೇಟ್ಮೆಂಟ್ಸ್ನ ಮಾಡಿ ಇವಾಗ JLR ಬಿಸ್ನೆಸ್ ಏನಿದೆ
ನೆಕ್ಸ್ಟ್ ಕಮಿಂಗ್ ಟೈಮಲ್ಲಿ ಪಾಸಿಟಿವ್ ಆಗಿ ಡೇಟಾ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ಟಾಟಾ ಮೋಟರ್ಸ್ ಕಂಪನಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹826 ಪರ್ ಶೇರ್ ಅಂತ ಟಾರ್ಗೆಟ್ ಪ್ರೈಸ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಫೈನಲ್ ಆಗಿ ಥರ್ಡ್ನೇ ಸೆಗ್ಮೆಂಟಲ್ಲೂ ಕೂಡ 6 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಈ ಥರ್ಡ್ನೇ ಸೆಗ್ಮೆಂಟ್ಗೆ ರೈಸಿಂಗ್ ಸ್ಟಾರ್ ಅಂತ ಹೆಸರಿಟ್ಟಿದ್ದಾರೆ. ಇದರಲ್ಲಿ ನೋಡಿಕೊಂಡ್ರೆ IRCTC, ಯುನೋ ಮಿಂಡಾ, ಆದಿತ್ಯ ಬಿರ್ಲಾ ಕ್ಯಾಪಿಟಲ್, ದೇವಯಾನಿ ಇಂಟರ್ನ್ಯಾಷನಲ್, ಡಿಲಿವರಿ, ಲೆಮನ್ ಟ್ರೀ ಹೋಟೆಲ್ಸ್ ಇಷ್ಟು ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಈ ದೇವಯಾನಿ ಇಂಟರ್ನ್ಯಾಷನಲ್ ಕಂಪನಿ ಏನಿದೆ, ಈ ಕಂಪನಿ ಬಗ್ಗೆ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂತ ಅಂದರೆ, ಇವಾಗ ಕಮ್ಮಿಂಗ್ ಟೈಮಲ್ಲಿ ಈ ಕನ್ಸಂಪ್ಷನ್ ಪ್ಯಾಟ್ರನ್ ಏನಿದೆ ಇದು ಇನ್ನೂ ತುಂಬಾ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಈ ದೇವಯಾನಿ ಇಂಟರ್ನ್ಯಾಷನಲ್ ಕಂಪನಿಗೆ ತುಂಬಾ ಪಾಸಿಟಿವ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಅದಾದಮೇಲೆ ಈ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಬಗ್ಗೆ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತು ಈ ಕಂಪನಿಗೆ ನೆಕ್ಸ್ಟ್ 3 ಇಯರ್ಸಲ್ಲಿ ಡಬಲ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ 12 ಮಂತಿಗೆ ನೋಡಿಕೊಂಡ್ರೆ ₹260 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಯಾವ ಥರ ಗ್ರೋ ಆಗ್ತಾರೆ ಅಂತ. ಯಾಕಂದರೆ ಈ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದಾರಲ್ಲ, ಅದಕ್ಕೋಸ್ಕರ. ಮತ್ತು ಯುನೋ ಮಿಂಡಾಗಿ ನೋಡಿಕೊಂಡ್ರೆ ಈ ಕಂಪನಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ. ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ₹1157 ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ನೋಡಿದ್ರಾ, ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ಇವರು ಡಿಜಿಟಲ್ ಲೆಂಡಿಂಗ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ ಡಿಜಿಟಲ್ ಲೆಂಡಿಂಗ್ ಸೆಗ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತ ನೋಡಿಕೊಂಡ್ರೆ, ಪ್ರತಿಯೊಬ್ಬರೂ ಡಿಜಿಟಲಿನೇ ಲೋನ್ ತೊಗೊಳೋದಕ್ಕೆ ನೋಡ್ತಾರೆ. ಹೆಂಗೆ ಅಂತ ಅಂದರೆ, ಇವಾಗ ಏನಾದರೂ ನಿಮ್ಮ ಹತ್ರ ಸೆಕ್ಯೂರಿಟೀಸ್ ಇದ್ದರೆ ಆ ಸೆಕ್ಯೂರಿಟೀಸ್ನ ಇಟ್ಟು ಲೋನ್ಸ್ ತೊಗೊತಾರೆ. ಅದನ್ನು ಯಾವುದೇ ಥರ ಪೇಪರ್ಲೆಸ್ ಇಲ್ಲದೆ. ಮತ್ತು ಈ ಲೋನ್ಸ್ ಏನಿರುತ್ತೆ, ಈ ಲೋನ್ಸ್ ಎಲ್ಲ ತುಂಬಾ ಬೇಗ ಅಪ್ರೂವ್ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ಇವರು ಹೊಸ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದಾರಲ್ಲ, ಅದರಿಂದ ಈ ಸೆಗ್ಮೆಂಟಲ್ಲಿ ಇವ್ರಿಗೆ ಕಮಿಂಗ್ ಟೈಮಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಅದಾದಮೇಲೆ ಇವಾಗ ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟಿ ಕೊಡ್ತಾ ಇದ್ದಾರಲ್ಲ, ಎಕ್ಸಾಂಪಲ್ ಇವಾಗ ಸ್ವಲ್ಪ ಜನ ಈ ಮ್ಯೂಚುವಲ್ ಫಂಡ್ಸ್ನ ಅಥವಾ ಇವಾಗ ಈಕ್ವಿಟಿ ಶೇರ್ಸ್ ಏನಿದ್ದಾವೆ, ಈ ಶೇರ್ಸ್ ಅಗೇನ್ಸ್ಟ್ ಕೂಡ ಲೋನ್ ತೊಗೊತಾರೆ. ಅದಕ್ಕೋಸ್ಕರ ಇದೆಲ್ಲ ಪ್ರೋಸೆಸ್ ಏನು ನಡೆಯುತ್ತೆ, ಇದೆಲ್ಲ ಕಂಪ್ಲೀಟ್ ಡಿಜಿಟಲಿ ಇರುತ್ತೆ. ಅದಕ್ಕೋಸ್ಕರನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್ ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ನಿಯರ್ಲಿ 3%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇಂಡಿಯನ್ ಏರ್ಫೋರ್ಸಿಂದ 2210 crores ಕಾಂಟ್ರಾಕ್ಟ್ನ ಸೈನ್ ಮಾಡಿದ್ದಾರೆ. ಈ ಕಾಂಟ್ರಾಕ್ಟಲ್ಲಿ ಇವರು ಎಲೆಕ್ಟ್ರಾನಿಕ್ ವಾರ್ಫೇರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಏನಕ್ಕಂದರೆ ಈ ಫೈಟರ್ ಏರ್ಕ್ರಾಫ್ಟ್ಗೆ ಅಥವಾ ಹೆಲಿಕಾಪ್ಟರ್ಸ್ಗೆ ಯೂಸ್ ಮಾಡೋದಕ್ಕೋಸ್ಕರ. ಈ ಎಲೆಕ್ಟ್ರಾನಿಕ್ ವಾರ್ಫೇರ್ಸ್ ಅಂದರೆ ಏನು ಗೊತ್ತಾ, ಇವಾಗ ಯಾವುದಾದ್ರೂ ಒಂದು ವಾರಲ್ಲಿ ಈ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅಥವಾ ಸರ್ವೈಲೆನ್ಸ್ಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಫ್ರೆಂಡ್ಸ್, ಇವಾಗ ಈ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಏನನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹೇಳಿ, ಸ್ವಲ್ಪ ಸರ್ವೈಲೆನ್ಸ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಕ್ಕೋಸ್ಕರನೇ ಇವ್ರಿಗೆ ಈ ಆರ್ಡರ್ ಬಂದಿರೋದು. ನೆಕ್ಸ್ಟ್ ಅದಾದಮೇಲೆ ಇವತ್ತು ಗೋಲ್ಡ್ಮನ್ ಸ್ಯಾಕ್ಸ್ ಅವ್ರು ನೋಡಿಕೊಂಡ್ರೆ 3 ಕಂಪನೀಸ್ನ ಅಪ್ಗ್ರೇಡ್ ಮಾಡಿ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಇವಾಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ PNB ಹೌಸಿಂಗ್ ಈ ಕಂಪನಿಗೆ ಮುಂಚೆ ಸೆಲ್ ರೇಟಿಂಗ್ ಕೊಟ್ಟಿದ್ರು. ಮತ್ತು ಇವಾಗ ನೋಡಿಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹1184 ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ 28% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಇದಕ್ಕೆ ರೀಸನ್ ಏನಂತ ಅಂದರೆ, ಇವಾಗ ಇಂಡಿಯಾದಲ್ಲಿ ರೇಟ್ ಕಟ್ ಸೈಕಲ್ ನಡೀತಾ ಇದೆ ಅಲ್ಲ, ಇದರಿಂದ ಹೌಸಿಂಗ್ ಫಿನಾನ್ಸ್ ಕಂಪನೀಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಆಕ್ಸಿಸ್ ಬ್ಯಾಂಕ್ ಈ ಕಂಪನಿಗೂ ಅಷ್ಟೇ ಮುಂಚೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ರು. ಇವಾಗ ನೋಡಿಕೊಂಡ್ರೆ ಅದನ್ನು ಚೇಂಜ್ ಮಾಡಿ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹1288 ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ 17% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ RBI ನೋಡಿಕೊಂಡ್ರೆ ಈ ಬ್ಯಾಂಕ್ಸಲ್ಲಿ ತುಂಬಾ ಲಿಕ್ವಿಡಿಟಿ ಬೂಸ್ಟ್ ಮಾಡ್ತಾ ಇದ್ದಾರಲ್ಲ, ಅದರಿಂದ ಈ ಬ್ಯಾಂಕ್ಸಲ್ಲಿ ಲೋನ್ ಗ್ರೋತ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಬೆಟರಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಬ್ಯಾಂಕಿಂಗ್ ಸೆಕ್ಟರ್ ನೋಡಿಕೊಂಡ್ರೆ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸಲ್ಲಿದೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಬ್ಯಾಂಕಿಂಗ್ ಸೆಕ್ಟರ್ ನೋಡಿಕೊಂಡ್ರೆ ರೀಸನಬಲ್ ವ್ಯಾಲ್ಯೂಷನ್ಸಲ್ಲೇ ಟ್ರೇಡ್ ಆಗ್ತಾ ಇದ್ದಾವೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಮೂರನೇ ಕಂಪ್ನಿ ಬಂದು SBI ಬ್ಯಾಂಕ್. ಈ ಬ್ಯಾಂಕಿಗೆ ನೋಡಿಕೊಂಡ್ರೆ ಮುಂಚೆ ಸೆಲ್ ರೇಟಿಂಗ್ ಕೊಟ್ಟಿದ್ರು, ಆದರೆ ಇವಾಗ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಈ PSU ಬ್ಯಾಂಕ್ ಏನಿದೆ ಇದು ವ್ಯಾಲ್ಯೂಷನ್ ಪ್ರಕಾರ ಪರವಾಗಿಲ್ಲ, ಆದರೆ ಗ್ರೋತಲ್ಲಿ ಸ್ವಲ್ಪ ನಾರ್ಮಲ್ ಗ್ರೋತ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಈ ಕಂಪನಿಗೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿರೋದು. ಮತ್ತು ಫ್ರೆಂಡ್ಸ್, ಇವಾಗ ಈ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸ್ ಏನಿದೆ ಇದು ಡೈಲಿ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಆದಷ್ಟು ಒಂದು 8 ಗಂಟೆ ಆದಮೇಲೆ ಒಂದ್ಸಲ ಚಾನಲ್ನ ಚೆಕ್ ಮಾಡೋದಾದ್ರು ಅಥವಾ ವಾಟ್ಸಪ್ ಚಾನಲ್ನ ಚೆಕ್ ಮಾಡಿದ್ರೆ ಲಿಂಕ್ನ ಕೊಡ್ತಾ ಇರ್ತೀನಿ. ಅದರಿಂದ ಯಾವುದೇ ಕಾರಣಕ್ಕೂ ನೀವು ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋನ ಮಿಸ್ ಆಗಲ್ಲ.
ಈ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಏನಿದಾವೆ ಇದನ್ನ ಪ್ರತಿದಿನ ನೋಡ್ತಾ ಇದ್ರೇನೆ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ, ನೆಕ್ಸ್ಟ್ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಗೊತ್ತಾಗೋದು. ಅದಕ್ಕೋಸ್ಕರ ಡೈಲಿ ಈ ವಿಡಿಯೋಸ್ ನ ನೋಡಿ, ಅದರಿಂದ ಮಾರ್ಕೆಟ್ ಬಗ್ಗೆ ನಿಮ್ಗೆ ಇನ್ನ ತುಂಬಾ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.